ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜ ಸುಮಾರು 30 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಸಮಾಜ. ಅನೇಕ ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಒಂದು ಸೈದ್ಧಾಂತಿಕ ಮತ ಬ್ಯಾಂಕ್ ಆಗಿ ಬಂಜಾರ ಸಮಾಜ ಸ್ಪಂದನೆ ಮಾಡ್ತಾ ಬಂದಿದೆ. ಹಿಂದಿನ ದೇವರಾಜ ಅರಸು ಅವರ ಕಾಲದಿಂದ ಹಿಡಿದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು ಬಂಜಾರ ಸಮಾಜ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿರತಕ್ಕಂಥದ್ದು ಅದು ವಾಸ್ತವವಾಗಿರ್ತಕ್ಕಂಥ ಸಂಗತಿ. ಮೊನ್ನೆ ನಡೆದಿರ್ತಕ್ಕಂಥ ಏನು ಸಚಿವ ಸಂಪುಟ ಮೊದಲನೇ ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಯಿತು. ಸಹಜವಾಗಿ ಬಂಜಾರ ಸಮಾಜ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಕಾಂಗ್ರೆಸ್ ಪಕ್ಷದ ಈ ಒಂದು ಸಚಿವ ಸಂಪುಟದಲ್ಲಿ, ನೂತನ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಬಂಜಾರ ಸಮಾಜಕ್ಕೆ ಖಂಡಿತವಾಗಿ ಬಾರಿ ಅವಕಾಶ ಸಿಗ್ತದೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಖುಷಿಯಾಗಿದೆ. ಸಮಾಜದ ಎಲ್ಲ ಹಿರಿಯರು, ಯುವಕರು, ನಾವೆಲ್ಲರೂ ಕೂಡ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷವನ್ನು ನಾವು ಇಷ್ಟೆಲ್ಲ ಬೆಂಬಲಿಸಿದ್ರು ಕೂಡ ನಮ್ಮ ಅಭ್ಯರ್ಥಿ ಏಕೈಕ ಶಾಸಕ ರುದ್ರಪ್ಪ ಲಮಾಣಿ ಅವರನ್ನ ಸಚಿವ ಸಂಪುಟದಲ್ಲಿ ಸೇರಿಸಬೇಕಾಗಿತ್ತು. ಆದ್ರೆ ಯಾಕೆ ಸೇರಿಸಿಲ್ಲ ಅಂತಕ್ಕಂಥ ನಿರಾಶೆ ಭಾವ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ, ಮುಖಂಡರಿಗೆ ಕಾಡಿರ್ತಕ್ಕಂಥದ್ದು ಸಹಜ. ಹಿಂದೆ 2023 ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸಮಾಜದ ಹಿರಿಯರು, ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಬಿಜೆಪಿ ಹಠಾವ್ ತಾಂಡ ಬಚಾವ್ ಅಂತಕ್ಕಂಥ ಒಂದು ಅಭಿಯಾನವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ 90% ಭಾಗವಾಗಿ ಎಲ್ಲ ತಾಂಡಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ರ ಫಲವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿಕ್ಕೆ ಪ್ರಮುಖವಾಗಿ ಬಂಜಾರ ಸಮಾಜ ಕೂಡ ಬೆಂಗಾವಲಾಗಿ ನಿಂತಿರ್ತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಅಳಲು. ಹೀಗಾಗಿ ನಾಳೆ ಏನು 2ನೇ ಹಂತದ ಸಚಿವ ಸಂಪುಟದ ವಿಸ್ತರಣೆ ಆಗ್ತದೆ, ಆ ಒಂದು ಸಂದರ್ಭದಲ್ಲಿ ಬಂಜಾರ ಸಮಾಜದ ಏಕೈಕ ಶಾಸಕರಾಗಿರುವಂತ ಮತ್ತು ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಯಾಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಂಜಾರ ಸಮಾಜದ ಹಿರಿಯರು, ಯುವಕರು ಒಂದೇ ಧ್ವನಿಯಲ್ಲಿ ಇವತ್ತು ರಾಜ್ಯ ಸರ್ಕಾರವನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಆಗ್ರಹಿಸಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೆ ಸಮಾಜ ಅದನ್ನ ತಗೊಳ್ಳೋದಿಲ್ಲ. ಸಮಾಜಕ್ಕೆ ಸಿಗ್ತಕ್ಕಂಥ ಸೂಕ್ತ ಪ್ರಾತಿನಿಧ್ಯ ಸಮಾಜಕ್ಕೆ ಸಿಗಲೇಬೇಕು. ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಸೈದ್ಧಾಂತಿಕ ಮತ ಬ್ಯಾಂಕ್ ಆಗಿರ್ತಕ್ಕಂಥ ಬಂಜಾರ ಸಮಾಜವನ್ನ ನಿರ್ಲಕ್ಷ್ಯ ಮಾಡಬಾರದು. ಬಂಜಾರ ಸಮಾಜದ ಏನು ಶಾಸಕರಿದ್ದಾರೆ ಅವರಿಗೆ ನಮ್ಮ ಕಾನೂನುಬದ್ಧ ಏನು ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಾತಿನಿಧ್ಯ ನಮಗೆ ಈ ಸಚಿವ ಸಂಪುಟದಲ್ಲಿ ಸಿಗಬೇಕು. ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರಲಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನು ಬಂಜಾರ ಯುವಕರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯುವಕರನ್ನು ರೂಪಿಸಿ ನಿಗಮ ಮಂಡಳಿಗಳಲ್ಲಿ ಮತ್ತು ಏನು MLC ಪ್ರಾತಿನಿಧ್ಯ ಕೊಡೋದಾಗಿರ್ಬೋದು, ವಿಧಾನ ಪರಿಷತ್ನಲ್ಲಿ ನಾಮಿನೇಷನ್ ಮಾಡತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು, ನಿಗಮ ಮಂಡಳಿಗಳಲ್ಲಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯ, ಅವರು ದುಡಿಮೆಯನ್ನ ಅವ್ರು ಎಷ್ಟು ವರ್ಷದಿಂದ ಅವರು ಸೀನಿಯಾರಿಟಿ ಬೇಕಾದ್ರೆ ನೋಡ್ಲಿ, ಅವರು ಆ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದನ್ನು ಪರಿಗಣನೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನ ಯಾವ ರೀತಿಯಾಗಿ ಬೇರೆ ಬೇರೆ ಸಮಾಜಗಳಿಗೆ ಕೊಡ್ತಾರೋ ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೂ ಕೂಡ ಸೂಕ್ತವಾದ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು, ಹಿರಿಯರು ಇವತ್ತು ನಾವು ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ ಅವರನ್ನ ಮತ್ತು ನೂತನವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ DK ಹರಿಪ್ರಸಾದ್ ಸಾಹೇಬರನ್ನ ಆ ಮುಖಾಂತರವಾಗಿ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ, ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ, ಅದೇ ರೀತಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರುದ್ರಪ್ಪ ನಮ್ಮ ಏನು ರಾಹುಲ್ ಗಾಂಧಿ ಅವರನ್ನು ಕೂಡ ಬಾಗಲಕೋಟೆ ಜಿಲ್ಲಾ ಬಂಜಾರ ಸಮಾಜದ ಪರವಾಗಿ ನಾವು ಅವರನ್ನ ಒತ್ತಾಯವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಎಲ್ಲ ಬಂಜಾರ ಸಮಾಜದ ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಕೂಡ ಇವತ್ತು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಈಗ ನಡೀತಕ್ಕಂಥ 2ನೇ ಹಂತದ ಸಚಿವ ಸಂಪುಟದ ಏನು ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ಬಂಜಾರ ಸಮಾಜದ ಶಾಸಕರಾಗಿರ್ತಕ್ಕಂಥ
ಏಕೈಕ ಶಾಸಕರಾಗಿರ್ತಕ್ಕಂಥ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಆರಾಧ್ಯ ದೈವ, ನಮ್ಮ ಬಂಜಾರ ಸಮಾಜದ ಕುಲಗುರು ಸದ್ಗುರು ಸೇವಾಲಾಲ್ ಮಹಾರಾಜರ ಏನು ಸೂರಗೊಂಡ ಟ್ರಸ್ಟ್ ಇದೆ, ಆ ಟ್ರಸ್ಟಿನ ಅಧ್ಯಕ್ಷರು ಮತ್ತು ನಮ್ಮ ಸಮಾಜದ ಆ ಟ್ರಸ್ಟ್ನಲ್ಲಿ ತಾವು ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಜನಪರ ಕೆಲಸಗಳನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಅವರನ್ನ ಈ ಬಾರಿ ಖಂಡಿತವಾಗಿಯೂ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಅವರನ್ನ ನೇಮಕ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಂಜಾರ ಸಮಾಜವನ್ನು ನಾವು ಕಡೆಗಣಿಸಿಲ್ಲ ಅನ್ನೋದನ್ನ ಇವತ್ತು ಸಾಬೀತು ಮಾಡಿದೆ.